ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಾಡ್ತಾ ಇದ್ದೀನಿ ಆಲೂಗಡ್ಡೆ ತವಾ ಫ್ರೈ. ತುಂಬಾನೇ ಚೆನ್ನಾಗಿರುತ್ತೆ. ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿ, ಆಮೇಲೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹದ್ದು ಈ ಒಂದು ರೆಸಿಪಿ. ಇಲ್ಲ ಅಂದ್ರೆ ನಮ್ಮ ಮನೇಲಿ ವಾರಕ್ಕೆ 2-3 ಸತಿನಾದ್ರೂ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ರುಬ್ಬಿ ಮಾಡುವಂತಹದ್ದೆಲ್ಲ. ತುಂಬ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಟ್ಲಿಗೆ ಆಲೂಗಡ್ಡೆನ ತಗೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ಅದನ್ನ ಈ ಥರ ರೌಂಡಾಗಿ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆ ಈ ಥರ ಲೇಸ್ ಥರ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡ್ರೆ ಏನೋ ಪ್ರಾಬ್ಲಮ್ ಇಲ್ಲ, ಆದರೆ ತೆಳುವಾಗಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಸ್ವಲ್ಪ ಸೀದೋಗುತ್ತೆ. ಹಾಗಾಗಿ ನಾವು ತವಾ ಫ್ರೈ ಮಾಡೋದ್ರಿಂದ ಇನ್ನು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ಇವಾಗ ಇದನ್ನ ಇಲ್ಲ ಅಂದರೂ ಒಂದು 300 ಗ್ರಾಮ್ ಅಷ್ಟು ನಾನಿಲ್ಲಿ ಆಲೂಗಡ್ಡೆನ ತಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಸ್ಪೂನ್ಗಿಂತ ಒಂದು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಉಪ್ಪು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ನಾವಿಲ್ಲಿ ತವಾ ಫ್ರೈ ಮಾಡೋದ್ರಿಂದ ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಡಿಮೆ ಇದ್ದರೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಮೀಡಿಯಮಾಗಿ ಹಾಕಿದ್ರೆ ಸಾಕು. ಇದಕ್ಕೆ 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನಾನಿಲ್ಲಿ ಮೀಡಿಯಮ್ ಆಗಿ ಖಾರವಾಗಿ ಮಾಡ್ತಾ ಇದ್ದೀನಿ. ತುಂಬ ಖಾರ ಏನೂ ಇಲ್ಲ, ಯಾಕಂದರೆ ಮಕ್ಕಳು ಕೂಡ ತಿನ್ನಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಖಾರನ ಕಡಿಮೆ ಯೂಸ್ ಮಾಡಬೇಕು. ಈಗ ಜೀರಿಗೆ ಪೌಡ್ರನ್ನ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್, ಹಾಗೆ 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ. 1/4 ಸ್ಪೂನ್ ಅಂದರೆ ಒಂದು ಅಥವಾ 2 ಚಿಟಿಕೆಯಷ್ಟು ಅರಿಶಿನ ಪುಡಿ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅರಿಶಿನ ಪುಡಿ ಹಾಕಿದ್ಮೇಲೆ ಇದಕ್ಕೆ ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ. ಅದು ಕೂಡ ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು, ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕಿದ್ಮೇಲೆ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಆಲ್ಮೋಸ್ಟ್ ಇದನ್ನು ಕೈಯಿಂದನೇ ಕಲಿಸಿದ್ರೆ ಉತ್ತಮ. ಹಾಕಿರುವಂಥ ಎಲ್ಲ ಪದಾರ್ಥಗಳು ಎಲ್ಲ ಆಲೂಗಡ್ಡೆಗೆ ಅಂಟ್ಕೋಬೇಕು ನೀಟಾಗಿ. ಆಮೇಲೆ ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ನೀರು ಹಾಕ್ತೇನೆ ಇದನ್ನು ಕಲಿಸ್ಕೋಬೇಕಾಗುತ್ತೆ. 1 ಮಿನಿಟ್ ಲೇಟ್ ಆಗ್ಬೋದು ಅಷ್ಟೇ, ಬಟ್ ನಿಧಾನವಾಗಿ ಇದನ್ನು ಎಲ್ಲ ಪದಾರ್ಥಗಳು, ಎಲ್ಲ ಆಲೂಗಡ್ಡೆಗೂ ಹಾಕಿರುವಂಥ ಎಲ್ಲ ಪದಾರ್ಥಗಳು ಕಲಿಸ್ಕೋಬೇಕು. ನೋಡಿ, ಒಂದಕ್ಕೊಂದು ಈ ಥರ ನೀಟಾಗಿ ಕಲಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಕಲಿಸ್ಕೊಂಡು ತುಂಬ ಹೊತ್ತು ಬಿಡೋಂಗಿಲ್ಲ, ನೀರು ಬಿಟ್ಕೊಳ್ಳುತ್ತೆ ಆಲೂಗಡ್ಡೆ. ಹಾಗಾಗಿ ನಾವು ಈ ಥರ ಕಲಿಸ್ಬೇಕಾದ್ರೆ ಸ್ಟವ್ ಮೇಲೆ ಹಂಚು ಕಾದಿರಬೇಕು. ನೋಡಿ, ಈ ಥರ ನಾನು 1 ಡ್ರಾಪ್ ನೀರು ಹಾಕ್ತೇನೆ, ಎಲ್ಲ ಕಲಿಸ್ಕೊಂಡಿದ್ದೀನಿ. ಆಲ್ರೆಡಿ ನೀರಿನ ಅಂಶ ಇದರಲ್ಲಿ ಬಿಟ್ಕೋತಾ ಇದೆ, ನೋಡ್ಬೋದು ನೀವು. ನಾನು ನೀರೂ ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ ಇದಕ್ಕೆ. ಈಗ ಇದನ್ನು ಕಲಿಸಿಟ್ಕೊಂಡಿದ್ದೀನಿ. ಇವಾಗ ಹಂಚು ಕೂಡ ನಾನು ಆಲ್ರೆಡಿ ಕಾಯ್ಸಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಈಗ ಈ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕು, 1-3 ಸ್ಪೂನ್ ಅಷ್ಟು. ಫುಲ್ ಈ ಹಂಚಿಗೆಲ್ಲ ಸ್ವಲ್ಪ ಎಣ್ಣೆ ನೀಟಾಗಿ ಸವರ್ಕೋಬೇಕು, ಯಾಕಂದರೆ ಆಲೂಗಡ್ಡೆ ಸೀದೋಗಲ್ಲ, ಆಮೇಲೆ ನೀಟಾಗಿ ಫ್ರೈ ಕೂಡ ಆಗುತ್ತೆ. ನಾವು ಇದನ್ನು ತುಂಬ ಎಣ್ಣೆ ಹಾಕಿ ಮಾಡುವಂಥದ್ದು ಅಲ್ಲ, ಯಾರು ಬೇಕಾದರೂ ತಿನ್ಬೋದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈಗ ನಾನು ಕಲಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಂಚಿಗೆ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಆಮೇಲೆ ಇಲ್ಲಿ ಹಾಕ್ಬೇಕಾದ್ರೆ ಒಂದೊಂದೇ ಈ ಥರ ಸ್ವಲ್ಪ ಬಿಡಿಯಾಗಿ ಹಾಕಿ ಪಕ್ಕ ಒಂದ್ರ ಮೇಲೆ ಒಂದು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ದಪ್ಪ ಇರುವಂಥ ಆಲೂಗಡ್ಡೆನ ಮಧ್ಯದಲ್ಲಿ ಹಾಕಿ, ತೆಳ್ಳಗಿರುವಂಥ ಆಲೂಗಡ್ಡೆ ಲೇಸ್ನ ಅದನ್ನು ಎಲ್ಲ ಸೈಡಲ್ಲಿ, ಅಂದರೆ ತುತ್ತದಲ್ಲಿ ಹಾಕಿದ್ರೂ ಪರವಾಗಿಲ್ಲ. ದಪ್ಪವಾಗಿರುವಂಥ ಆಲೂಗಡ್ಡೆ ಎಲ್ಲ ಮಧ್ಯದಲ್ಲಿ ಹಾಕಿದ್ರೆ ನೀಟಾಗಿ ಬೇಯುತ್ತೆ. ತೆಳ್ಳಗಿರೋದು ನಾವು ಆಲ್ರೆಡಿ ದಪ್ಪವಾಗಿರುವಂಥ ಆಲೂಗಡ್ಡೆ ಬೇಯಿಸೋಷ್ಟರಲ್ಲಿ ಇದು ತೆಳ್ಳಗಿರೋ ಆಲೂಗಡ್ಡೆ ಕೂಡ ನಾವು ತುದಿಲಿ ಹಾಕೋದ್ರಿಂದ ಅದು ಕೂಡ ಬೇಗನೆ ಬೆಂದಿರುತ್ತೆ. ಇದೆಲ್ಲ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ ಮತ್ತೆ ಮೇಲ್ಗಡೆ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಇದಕ್ಕೆ ಮತ್ತೆ ಇನ್ನು ಹಾಕ್ಕೊಂಡು ಸ್ವಲ್ಪ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ, ಅಂದರೆ 1-2 ಮಿನಿಟ್ಸ್ ಬಿಟ್ಟಿದ್ದೀನಿ ಇದಕ್ಕೆ. ಇವಾಗ ಇದನ್ನೆಲ್ಲ ಮತ್ತೆ ಒಂದೊಂದೇ ಆಲೂಗಡ್ಡೆ ಪೀಸ್ನ ತಿರುಗಿಸಿ ಹಾಕ್ತಾ ಇದ್ದೀನಿ. ಇದು ಎಲ್ಲ ಒಂದೊಂದನ್ನೇ ಹಾಕ್ತಾ ಇದ್ದೀನಿ.
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ನಾನು ಬೆಂದಿರುವಂಥ ಆಲೂಗಡ್ಡೆನ ಅಂದರೆ ಫ್ರೈ ಆಗಿರುವಂಥ ಆಲೂಗಡ್ಡೆನ ಎಲ್ಲ ಒಂದು ಕಡೆ ಸೈಡಲ್ಲಿ ಹಾಕ್ತೀನಿ. ಸ್ವಲ್ಪ ದಪ್ಪವಾಗಿ ತುದಿಲಿರುತ್ತಲ್ಲ ಆಲೂಗಡ್ಡೆ, ಅದು ಫ್ರೈ ಆಗಿರಲ್ವಲ್ಲ, ಆಲೂಗಡ್ಡೆನ ನಾನಿವಾಗ ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ. ಫ್ರೈ ಆಗಿರುವಂಥ ಆಲೂಗಡ್ಡೆನೆಲ್ಲ ಸೈಡಲ್ಲಿ ಹಾಕ್ತಾ ಇದ್ದೀನಿ ಹಂಚಲ್ಲೇ. ಈ ಒಂದು ಆಲೂಗಡ್ಡೆ ರೆಸಿಪಿನ ನೀವು ಅನ್ನ ಸಾಂಬಾರ್ ಜೊತೆಗೆ ನೆಂಚ್ಕೊಳಕ್ಕೆ ಏನು ಇಲ್ಲ ಅಂದರೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು. ಇನ್ನೊಂದು ಸ್ವಲ್ಪ ಅನ್ನ ಕೂಡ ಊಟ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನನ್ನ ಮಗಳಂತೂ ವಾರಕ್ಕೆ ಒಂದು 2-3 ಸತಿನಾದರೂ ಮಾಡಿಸ್ಕೋತಾಳೆ. ಅಷ್ಟು ಸೂಪರಾಗಿರುತ್ತೆ. ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡೋರಿಗೆ ಕೂಡ ಇಷ್ಟ ಆಗುತ್ತೆ. ಬರೀ ಒಂದು 5 ಮಿನಿಟ್ಸಲ್ಲೇ ಆಗುವಂಥ ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೋಡಿ, ಎಲ್ಲ ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿದೆ. ಸ್ಕೂಲಿಗೆ ಹೋಗ್ತಾ ಇರೋ ಮಕ್ಕಳಿಗೆಲ್ಲ ಕೂಡ ಇದನ್ನು ಮಾಡಿ ಕೊಡ್ಬೋದು. ಯಾಕಂದರೆ ಬಾಕ್ಸಲ್ಲಿ ಮಧ್ಯಾಹ್ನ ಊಟಕ್ಕೆ ನೆಂಚ್ಕೊಳಕ್ಕೆ ಏನೂ ಇಲ್ಲ ಅಂದರೂ ಕೂಡ ಇದನ್ನು ಮಾಡಿಕೊಟ್ರೆ ಖುಷಿಯಿಂದ ಕೂಡ ತಿಂತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೇ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.